ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೆಷಿನ್ ಲರ್ನಿಂಗಲ್ಲಿ ಸೂಪರ್ವೈಸ್ಡ್ ಲರ್ನಿಂಗ್ ಮೆಥಡ್ ಮತ್ತು ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಲ್ಗೋರಿದಮ್ಸ್ನ ಮಧ್ಯೆ ಇರುವಂಥ ಡಿಫ್ರೆನ್ಸ್ಗಳನ್ನ ನೋಡ್ತಾ ಹೋಗೋಣ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಷಿನ್ ಲರ್ನಿಂಗ್ ಫುಲ್ ಪ್ಲೇ ಲಿಸ್ಟಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಅಸೆಸ್ ಮಾಡಿದ್ರೆ ಸಾಕು, ಫುಲ್ AIML ಕಲಿತಾ ಹೋಗ್ಬೋದು. ಸೊ ಡಿಫ್ರೆನ್ಸ್, ಮೊದಲನೇ ಡಿಫ್ರೆನ್ಸ್ ಏನು? ಸೂಪರ್ವೈಸ್ಡ್ ಮತ್ತು ಅನ್ಸೂಪರ್ವೈಸ್ಡ್. ಮೇಯ್ನ್ ಡಿಫ್ರೆನ್ಸ್ ಅಂದರೆ ಸೂಪರ್ವೈಸ್ಡ್ ಡೀಲ್ಸ್ ವಿತ್ ಲೇಬಲ್ಡ್ ಡಾಟಾ ಬಟ್ ದಿಸ್ ಅನ್ಸೂಪರ್ವೈಸ್ಡ್ ಡೀಲ್ಸ್ ವಿತ್ ಅನ್ಲೇಬಲ್ಡ್ ಡಾಟಾ. ಸೊ ಫಸ್ಟ್ ಏನು, ಸೂಪರ್ವೈಸ್ಡ್ ಲರ್ನಿಂಗ್ ಮೆಥಡಲ್ಲಿ ಡೀಲ್ಸ್ ವಿತ್ ಲೇಬಲ್ಡ್ ಡಾಟಾ, ಅನ್ಸೂಪರ್ವೈಸ್ಡ್ ಡೀಲ್ಸ್ ವಿತ್ ಅನ್ಲೇಬಲ್ಡ್ ಡಾಟಾ. ನೆಕ್ಸ್ಟ್ ಎರಡನೇ ಪಾಯಿಂಟ್, ಸೂಪರ್ವೈಸ್ಡ್ ಲರ್ನಿಂಗ್ ಮೆಥಡ್ ಈಸ್ ಹೈ ಅಕ್ಯುರೇಟ್. ಸೂಪರ್ವೈಸ್ಡ್ ಲರ್ನಿಂಗ್ ಮೆಥಡ್ ಹೈ ಅಕ್ಯುರೇಟ್, ಇದು ನಾಟ್ ಸೋ ಹೈ ಅಕ್ಯುರೇಟ್. ಏನಕ್ಕೆ? ಇದಕ್ಕೆ ಮೇಯ್ನ್ ರೀಸನ್ ಅಂತ ಬಂದರೆ ಅಕ್ಯುರೆಸಿಗೆ. ಯಾಕೆಂದರೆ ಸೂಪರ್ವೈಸ್ಡ್ ಲರ್ನಿಂಗ್ ಮೆಥಡಲ್ಲಿ ನಮಗೆ ಔಟ್ಪುಟ್ ಗೊತ್ತಿರುತ್ತೆ, ಔಟ್ಪುಟ್ ಈಸ್ ನೋನ್, ಅಂದರೆ ಔಟ್ಕಮ್ ನಮಗೆ ಗೊತ್ತಿರುತ್ತೆ. ಆದರೆ ಅನ್ಸೂಪರ್ವೈಸ್ಡಲ್ಲಿ ನಮಗೆ ಡಿಸೈರ್ಡ್ ಔಟ್ಪುಟ್ ನಮಗೆ ಗೊತ್ತೇ ಇರಲ್ಲ, ಡಿಸೈರ್ಡ್ ಔಟ್ಪುಟ್ ನಮಗೆ ಸಿಗೋದು ಇಲ್ಲ. ಸೊ ಹೈ ಅಕ್ಯುರೇಸಿ ನಮ್ಮ ಸೂಪರ್ವೈಸ್ಡ್ ಲರ್ನಿಂಗಲ್ಲಿ ಬರುತ್ತೆ. ನೆಕ್ಸ್ಟ್ ಏನು, ಅದೇ ಡಿಫ್ರೆನ್ಸ್ನ ಬರೆಯೋಣ. ಏನು, ಡಿಸೈರ್ಡ್ ಔಟ್ಪುಟ್ ಈಸ್ ಗಿವನ್ ಇನ್ ಸೂಪರ್ವೈಸ್ಡ್, ಸೊ ಡಿಸೈರ್ಡ್ ಔಟ್ಪುಟ್ ಈಸ್ ನಾಟ್ ಗಿವನ್ ಇನ್ ಅನ್ಸೂಪರ್ವೈಸ್ಡ್ ಮೆಥಡ್ಸ್. ನೆಕ್ಸ್ಟ್, ನಂಬರ್ ಆಫ್ classes are known in supervised learning, not known in unsupervised learning. So next, so ಈ ಸೂಪರ್ವೈಸ್ಡ್ ಲರ್ನಿಂಗ್ ಏನು ಮಾಡುತ್ತೆ ಅಂದರೆ ಸಾಲ್ವ್ ಪ್ರಾಬ್ಲಮ್ಸ್ ದಟ್ ರಿಲೇ ಆನ್ ಪಾಸ್ಟ್ ಡಾಟಾ ಅಂದರೆ ಪರ್ಸೆಂಟ್ ಹಿಸ್ಟ್ರಿನ ಯೂಸ್ ಮಾಡಿಕೊಂಡು ಇದು ಸೂಪರ್ವೈಸ್ಡ್ ಲರ್ನಿಂಗ್ ಮೆಥಡ್ ಸಾಲ್ವ್ ಮಾಡ್ತಾ ಹೋಗುತ್ತೆ. ಸೊ ಅನ್ಸೂಪರ್ವೈಸ್ಡಲ್ಲಿ ಏನಾಗುತ್ತೆ, ನಾವು ಅನ್ಲೇಬಲ್ ಡಾಟಾ ಸೆಟ್ನ ಯೂಸ್ ಮಾಡೋದ್ರಿಂದ ಅದೇನು ಮಾಡುತ್ತೆ, ಫೈಂಡ್ ದ ಅನ್ನೋನ್ ಪ್ಯಾಟ್ರನ್ಸ್. ಯಾಕಂದರೆ ನಮಗೆ ಡಿಸೈರ್ಡ್ ಔಟ್ಪುಟ್ ಸಿಕ್ಕಿಲ್ಲ. ಇನ್ನೊಂದೇನು ಅಂದರೆ ಅನ್ಲೇಬಲ್ ಡೇಟಾ ಸೆಟ್ಟಲ್ಲಿ ನಮಗೆ ಪ್ಯಾಟ್ರನ್ಸ್ ರೆಕಗ್ನಿಷನ್ ಆಗಲ್ಲ. ಅದಕ್ಕೋಸ್ಕರ ಫೈಂಡ್ ದ ಅನ್ನೋನ್ ಪ್ಯಾಟ್ರನ್ಸ್ ಇನ್ ಡಾಟಾ. ನೆಕ್ಸ್ಟ್ ಇನ್ನೊಂದು ಬರೆಯೋಣ. ನೆಕ್ಸ್ಟ್, ಸಿಂಪಲ್ ಕಂಪ್ಯೂಟಿಂಗ್ ಪವರ್. ಸೂಪರ್ವೈಸ್ಡ್ ಲರ್ನಿಂಗ್ ಮೆಥಡ್ ಮಾಡೋದಕ್ಕೆ ನಮಗೆ ಸಿಂಪಲ್ ಕಂಪ್ಯೂಟಿಂಗ್ ಪವರ್ ಸಾಕು, ಪವರ್ ಕಡಿಮೆ ಬೇಕಾಗುತ್ತೆ. ಆದರೆ ಅನ್ಸೂಪರ್ವೈಸ್ಡ್ಗೆ ನಮಗೆ ಲಾರ್ಜರ್ ಬೇಕಾಗುತ್ತೆ. ಯಾಕೆಂದರೆ ನಾವು ಫಸ್ಟ್ ಏನು ಮಾಡ್ತೀವಿ, ಅನ್ನೋನ್ ಪ್ಯಾಟ್ರನ್ಸ್ನ ನಾವು ಡಿರೈವ್ ಮಾಡಬೇಕು. ಅನ್ನೋನ್ ಪ್ಯಾಟ್ರನ್ಸ್ನ ಡಿರೈವ್ ಮಾಡಿ ಅನ್ಲೇಬಲ್ ಡೇಟಾ ಸೆಟ್ನ ಲೇಬಲ್ ಡೇಟಾ ಸೆಟ್ ಥರ ಮಾಡ್ಕೊಂಡು ನಾವು ಸಾಲ್ವ್ ಮಾಡಬೇಕಾಗಿರೋದ್ರಿಂದ ಅನ್ಸೂಪರ್ವೈಸ್ಡ್ ಲರ್ನಿಂಗಿಗೆ ಲಾರ್ಜ್ ಕಂಪ್ಯೂಟಿಂಗ್ ಪವರ್ ಬೇಕಾಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.